ಹೇ ಸನಾ, ವಾಟ್ ಅ ಸರ್ಪ್ರೈಸ್. ಯಾವಾಗ ಬಂದೆ ಯುಕೆಯಿಂದ? ಪ್ರೀತಿ ಇವನ್ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡ್ಲಾ? ಹಲೋ, ಹೌದು, ನಾನು ಪ್ರೀತಿನೇ. ನೀವ್ಯಾರು? ಪ್ರೀತಿ, ಯಾಕಮ್ಮ ಡಲ್ ಆಗಿದ್ದೀಯಾ? ಅಪ್ಪ, ನಿನ್ನೆ ರಾತ್ರಿ ಇನ್ನೊಂದು ಫೋನ್ ಬಂದಿತ್ತು. ಹಲೋ, ಹೌದು, ನಾನು ಪ್ರೀತಿನೇ. ನೀವ್ಯಾರು? ನಾನ್ ಯಾರ? ನನ್ ನವೀನ್ ಲವರು. ಕಾಲೇಜ್ ಟೈಮಿಂದ ಅವನ್ನ ಲವ್ ಮಾಡ್ತಿದ್ದೀನಿ. ಅವನ ಜೊತೆ ಮದ್ವೆಗೆ ಖುಷಿಯಾಗಿರ್ತೀನಿ ಅಂತ ಅನ್ಕೋಬೇಡ. ನೀವು ಖುಷಿಯಾಗಿರಕ್ಕೆ ನಾನು ಬಿಡಲ್ಲ. ನವೀನ್ ಯಾವತ್ತಿದ್ರು ನನ್ನವನೇ. ಫೋನ್ಗಿಂತ ನೀನೊಂದ್ಸತಿ ಮೈಸೂರಿಗೆ ಹೋಗಿ ಅವನ್ನ ಮೀಟ್ ಮಾಡೋದೇ ಒಳ್ಳೇದು ಅನ್ಸುತ್ತಮ್ಮ. ನಾನು ಅದನ್ನೇ ಅನ್ಕೊಂತಾ ಇದ್ದೀನಿ ಅಪ್ಪ. ಸಾರಿ ಮಗಳೇ, ನಾನು ಫ್ರೀ ಇದ್ದಿದ್ರೆ ಬರ್ತಿದ್ದೆ. ನೀನು ಡ್ರೈವರ್ನ ಕರ್ಕೊಂಡು. ಪರವಾಗಿಲ್ಲ ಪಾಪ, ಐ ಕ್ಯಾನ್ ಹ್ಯಾಂಡಲ್. ನಾನು ಒಬ್ಳೇ ಹೋಗ್ಬಿಟ್ಟು ಬರ್ತೀನಿ. ಒಂದು ವಿಷಯ ನೆನಪಿರ್ಲಿ, ನವೀನು ಒಳ್ಳೆ ಹುಡುಗ, ಒಳ್ಳೆ ಭವಿಷ್ಯ ಇದೆ ಅವನಿಗೆ. ನೋಡೋಕೆ ಚೆನ್ನಾಗಿದ್ದಾನೆ. ಮದುವೆ ಆದಮೇಲೆ ನಮ್ಮನೆಯಲ್ಲೇ ಇರೋದಕ್ಕೆ ಒಪ್ಕೊಂಡಿದ್ದಾನೆ. ಇಷ್ಟೆಲ್ಲ ಕ್ವಾಲಿಟೀಸ್ ಒಬ್ಬನಲ್ಲೇ ಇರೋದು ಕಷ್ಟ. ದುಡುಕಿ ಯಾವ ನಿರ್ಧಾರಕ್ಕೂ ಬರಬೇಡ. ಓಕೆ ಅಪ್ಪ, ಅರ್ಥ ಆಯ್ತು. ವಾಟ್, ಲವರಾ? ಅಲ್ಲ, ಅದು ನನಗೆ. ಹೌ ಫನ್ನಿ ಪ್ರೀತಿ. ನೋ, ಇಟ್ಸ್ ನಾಟ್ ಫನಿ. ಬೆಂಗಳೂರಿಂದ ಮೈಸೂರಿಗೆ ಬರೋವರೆಗೂ ನನ್ನ ಮನ್ಸಲ್ಲಿ ಎಷ್ಟು ಟೆನ್ಷನ್ ಇತ್ತು ಗೊತ್ತಾ ನಿಂಗೆ? ಮೊದ್ಲೊಬ್ಬ ವಯಸ್ಸಾದ ತಾತ, ಆಮೇಲೆ ಕಂಪ್ನಿ MD, ಆಮೇಲೆ ಯಾವ್ದೋ ಲೆಕ್ಚರರು, ಈಗೊಂದು ಹುಡುಗಿ. ಯಾಕೆ ಎಲ್ರು ನಿನ್ ಬಗ್ಗೆ ಕೆಟ್ಟದಾಗ ಹೇಳ್ತಿದ್ದಾರೆ? ಕಾಲೇಜಲ್ಲಿ ಎಲ್ಲರೂ ನನ್ನ ಗಾಂಧಿ ಅಂತಿದ್ರು ಗೊತ್ತಾ. ಕುಡಿತಾ ಇರಲಿಲ್ಲ, ಸಿಗರೆಟ್ ಇರಲಿಲ್ಲ, ಹುಡುಗಿರಂದ್ರೆ ದೂರನೇ ಓಡ್ತಿದ್ದೆ. ನೀ ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ? ಇಲ್ಲ ನವೀನ್, ನಾನ್ ನಿನ್ ಮೇಲೆ ಅನುಮಾನ ಪಡ್ತಾ ಇಲ್ಲ. ನಾವಿಬ್ರು ಲವರ್ಸ್ ಅಲ್ಲದೆ ಇರ್ಬೋದು, ಆದ್ರೆ ಅದಕ್ಕಿಂತ ಹೆಚ್ಚಿನ ಪ್ರೀತಿ ನಂಬಿಕೆ ನಂಗೆ ನಿನ್ ಮೇಲಿದೆ. ನಮ್ ಎಂಗೇಜ್ಮೆಂಟ್ ಆಗಿದೆ. ನಿನ್ ಬಗ್ಗೆ, ನಮ್ ಮದ್ವೆ ಬಗ್ಗೆ ಎಷ್ಟೆಲ್ಲ ಕನ್ಸುಗಳನ್ನ ಕಟ್ಕೊಂಡಿದ್ದೀನಿ. ಯಾರೋ ಅದನ್ನೆಲ್ಲ ಹಾಳು ಮಾಡಕ್ ನೋಡ್ತಿದ್ದಾರೆ. ಅದು ಯಾರು ನವೀನ್? ಮದುವೆ ಹೇಗಿದ್ರು ಪ್ರೀತಿ ಮನೇಲೇ ಅಲ್ವಾ? ಮುಂದಿನ ಶನಿವಾರ ನವೀನು ಟ್ರೈನಿಂಗ್ ಮುಗಿಸ್ಕೊಂಡು ಬರ್ತಾನೆ. ಬಂದ ಕೂಡಲೇ ಮದುವೆ ಇಟ್ಕೋಬೋದಲ್ವಾ? ಅಲ್ಲಿಂದ ಆಚೆಗೆ ಒಂದೇ ವಾರ ತಾನು ಮದುವೆಗೆ ಉಳಿದಿರೋದು. ಬೀಗರಾಗಲಿ ಪ್ರೀತಿ ಆಗಲಿ ನವೀನ್ ಬಗ್ಗೆ ಅನುಮಾನ ಪಡ್ತಾ ಇಲ್ಲ. ಅದು ಸರಿ ರೀ, ಈ ಮನೆ ಮುರಿಯೋ ಕೆಲಸ ಮಾಡ್ತಿರೋರು ಯಾರು? ಅದನ್ನ ನೀವು ಇಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ರೆ ಗೊತ್ತಾಗಲ್ಲ. ನಾಳೆನೇ ನಾನು ಪ್ರೀತಿನ ಮೀಟ್ ಮಾಡ್ತೀನಿ. ಅವಳಿಗೆ ಯಾರು ಫೋನ್ ಮಾಡ್ತಿದ್ದಾರೆ ಅಂತ ಕಂಡು ಹಿಡಿತೀನಿ. 4 ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ನೀನು ಸ್ವಲ್ಪ ತೆಪ್ಪಗಿರ್ತೀಯಾ? ಯಾವಾಗ ನೋಡಿದ್ರು ಹೊಡೆದಾಟ ಬಡ್ದಾಟ. ಎಷ್ಟು ಸತಿ ಹೇಳಿದ್ದೀನಿ ನಿನಗೆ, ಪ್ರೀತಿ ಅಂತ ಕೂಗಬೇಡ, ಅತ್ತಿಗೆ ಅಂತ ಕೂಗು ಅಂತ. ಓಲ್ಡ್ ಫ್ಯಾಷನ್. ಹೇಳು ಪ್ರವೀಣ್. ವಾಟ್ ಬ್ರೋ, ಪ್ರೀತಿ ಜೊತೆ ಫೋನಲ್ಲಿ ರೊಮ್ಯಾನ್ಸ್ ಮಾಡ್ತಿರ್ತೀಯ ಅನ್ಕೊಂಡ್ರೆ ಇಷ್ಟು ಈಸಿಯಾಗಿ ಫೋನಿಗೆ ಸಿಕ್ಬಿಟ್ಟಿಯಲ್ಲ. ಇಷ್ಟೊತ್ತು ಅವಳ ಜೊತೆನೆ ಮಾತಾಡ್ತಿದ್ದೆ. ತುಂಬಾ ಅಪ್ಸೆಟ್ ಆಗಿದ್ದಾಳೆ. ಹೋಗ್ಲಿ ಬಿಡು ಬ್ರೋ, ಖುಷಿ ಪಡೋ ವಿಷಯಕ್ಕೆ ತಲೆ ಯಾಕೆ ಕೆಡಿಸ್ಕೋಬೇಕು? ಆ ಹುಡುಗಿ ಏನಾದ್ರೂ ನನ್ನ ಲವ್ ಮಾಡ್ತೀನಿ ಅಂತ ಹೇಳಿದ್ರೆ ಎಷ್ಟು ಖುಷಿ ಪಡ್ತಿದೆ ಗೊತ್ತಾ? ಈ ನಿನ್ ಜೋಕ್ಗಳು ಕೇಳೋ ಮೂಳಲ್ಲಿ ನಾನಿಲ್ಲ. ಸರಿ ಬ್ರದರ್, ಈಗೇನು ಪ್ರೀತಿ ಟೆನ್ಷನ್ ಕಡಿಮೆ ಆಗ್ಬೇಕು ಅಷ್ಟೇ ತಾನೇ? ನಾನ್ ನೋಡ್ಕೋತೀನಿ, ನೀನು ಬಿಂದಾಸ್ ಆಗಿರೋ. ಏನ್ ಮಾಡ್ತೀಯಾ? ನೋಡು ಬ್ರೋ, ಇದೆಲ್ಲ ಯಾರೋ ಒಬ್ನೇ ಮಾಡ್ತಾ ಇರೋದು ಅಥವಾ ಮಾಡಿಸ್ತಾ ಇರೋದು. ಅವ್ನು ಯಾರು ಅಂತ ತಿಳ್ಕೊಂಡು ಅವ್ನ್ ಏನ್ ಮಾಡ್ತೀನಿ ನೋಡ್ತಾ ಇರೋ. ಇನ್ನು ಮೇಲೆ ಅವ್ನ ಪ್ರೀತಿ ವಿಷಯಕ್ಕೆ ಬರಬಾರ್ದು. ಹಾಗೆ ಮಾಡ್ತೀನಿ.
ಜಾನಿ, ನಿನ್ನಿಂದ ನನಗೊಂದು ಕೆಲಸ ಆಗಬೇಕು. ಆಗಸ್ಟ್ 10 ನನ್ನ ಮತ್ತು ನವೀನ್ ಎಂಗೇಜ್ಮೆಂಟ್ ಆಗಿದ್ದು. ಮದ್ವೆ ಗೊತ್ತಾದ್ಮೇಲೆ ನಾನು ನವೀನ್ ಮಾತಾಡಕ್ ಶುರು ಮಾಡಿದ್ದು. ಸಿನಿಮಾ ಹೀರೋ ತರ ಡೇರಿಂಗು ಡ್ಯಾಶಿಂಗು ವೈಬ್ರೆಂಟು ಅಲ್ಲ ನವೀನ್. ಆದ್ರೂ ಮನ್ಸು ಒಳ್ಳೆತನದಲ್ಲಿ ಯಾವ ಹೀರೋಗೂ ಕಮ್ಮಿ ಇಲ್ಲ. ಅವನ ಜೊತೆ ಕಳೆದು ಒಂದೊಂದು ಕ್ಷಣನೂ ನನ್ನ ಮನ್ಸಲ್ಲಿ ಉಳ್ಕೊಂಡಿದೆ. ನಾವ್ 2 ತಿಂಗಳಿಂದ ಅಲ್ಲ, ಎಷ್ಟೋ ವರ್ಷದಿಂದ ಲವ್ ಮಾಡ್ತಿದ್ದೀವಿ ಅನ್ನೋ ತರ ಇದೆ. ಎಲ್ಲ ಚೆನ್ನಾಗೇ ಆಗ್ತಾ ಇತ್ತು. ಆದ್ರೆ ನಮ್ ಪ್ರೀತಿ ಮೇಲೆ ಯಾರ್ ಕೆಟ್ಟ ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ. ಎಲ್ಲಿ ನನ್ ಕನ್ಸುಗಳೆಲ್ಲ ಹಾಳಾಗುತ್ತೋ ಅನ್ನೋ ಭಯ ನನ್ ಕಾಡ್ತಾನೆ ಇತ್ತು. ಆದ್ರೆ ನಾಳೆ ಎಂತ ಅನಾಹುತ ನಡೆಯುತ್ತೆ ಅಂತ ನಾವ್ ಯಾರು ಮನ್ಸಲ್ಲೂ ಯೋಚನೆ ಮಾಡಿರಲ್ಲ. ಇವನು ನಿಮ್ಮ 2ನೇ ಮಗ ಪ್ರವೀಣ್. ಕಾಣಿಸ್ತಾ ಇಲ್ಲ. ಯಾವಾಗಿಂದ? ನಿನ್ನೆ ರಾತ್ರಿಯಿಂದ ಸರ್. ಇವನನ್ನ ನೀವು ಕೊನೆದಾಗ ಯಾವಾಗ ನೋಡಿದ್ರಿ? ರಾತ್ರಿ 10:30 ಫೋನಲ್ಲಿ ಮಾತಾಡ್ತಾ ಇದ್ದಿದ್ದನ್ನು ನಾನು ನೋಡಿದೆ ಸರ್. ಆಮೇಲೆ ನಾವು ಮಲ್ಕೊಂಡು ಬೆಳಗ್ಗೆ ನನ್ನ ಹೆಂಡತಿ ಕಾಫಿಗೆ ಅಂತ ಎಪ್ಸಕ್ಕೆ ಹೋದಾಗ ಅವನು ರೂಮಲ್ಲಿ ಇರಲಿಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ಡ್ ಆಫ್ ಅಂತ ಬರ್ತಾ ಇದೆ. ನಿಮ್ಮ ಮನೇಲಿ ಬೇರೆ ಇನ್ಯಾರು ಇದ್ದಾರೆ? ನಾನು ನನ್ನ ಹೆಂಡತಿ ಸರ್. ಮೊದಲನೇ ಮಗ ಮೈಸೂರಲ್ಲಿ ಟ್ರೈನಿಂಗ್ ಅಟೆಂಡ್ ಮಾಡೋಕ್ಕೆ ಹೋಗಿದ್ದಾನೆ. ಅಲ್ಲಿಗೂ ಫೋನ್ ಮಾಡಿದ್ದು, ಅಲ್ಲೂ ಹೋಗಿಲ್ವಂತೆ. ನೀವು ಟೆನ್ಷನ್ ಆಗಬೇಡಿ. ಈಗಿನ ಕಾಲದ ಹುಡುಗರು ಅಪ್ಪ ಅಮ್ಮಂಗೆ ಏನು ವಿಷಯನೂ ಹೇಳ್ದೆ ಏನೇನೋ ಕೆಲಸ ಮಾಡ್ತಾರೆ. ಎಲ್ಲೋ ಫ್ರೆಂಡ್ಸ್ ಜೊತೆ ಹೋಗಿರ್ಬೋದು. ನಾಳೆ ತನಕ ವೆಯ್ಟ್ ಮಾಡೋಣ. ನೀವು ಹೇಳಿದ ನಂಗೆ ಅರ್ಥ ಆಗುತ್ತೆ ಸರ್. ಆದರೆ ನನ್ನ ದೊಡ್ಡ ಮಗ ನವೀನ್ಗೆ ಯಾವುದೇ ಕೆಟ್ಟ ಸಹವಾಸಗಳು ಚಟಗಳು ಇಲ್ಲ. ಆದರೆ ಪ್ರವೀಣ್ ಹಾಗಲ್ಲ. ಸರಿಯಾದೊಂದು ಕೆಲಸ ಇಲ್ಲ. ಫ್ರೆಂಡ್ಸ್ಗಳ ಜೊತೆ ಸೇರಿಕೊಂಡು ಬೇಡದನ್ನೆಲ್ಲ ಮಾಡ್ತಾನೆ. ಅಪರೂಪಕ್ಕೆ ಕುಡಿಯೋದು ಸಿಗರೇಟು ಎಲ್ಲ ಇದೆ. ಆದರೆ ಎಲ್ಲ ರಾಜಾರೋಷವಾಗಿ ಮಾಡ್ತಾನೆ ಸರ್. ನಾ ಮಾಡಿದೆ ಅಂತ ಹೇಳ್ತಾನೆ, ಆದರೆ ಹೇಳ್ದೆ ಕೇಳದೆ ಹೋಗುವಂತಾನಲ್ಲ. ಇಟ್ಸ್ ಆಲ್ ರೈಟ್. ಇವನ್ ಕ್ಲೋಸ್ ಫ್ರೆಂಡ್ಸ್ ಯಾರಾದರೂ ಇದ್ರೆ ಅವ್ರ ಹತ್ರ ವಿಚಾರಿಸಿದ್ದೀರಾ? ಸರ್, ಜಾನಿ ಸಾಗರ್ ಅಂತ ಅವನ ಫ್ರೆಂಡ್ಸು, ಚಡ್ಡಿ ದೋಸ್ತುಗಳು, ಅವ್ರಿಗೂ ಫೋನ್ ಮಾಡಿದ್ದೆ. ಅಲ್ಲೂ ಹೋಗಿಲ್ವಂತೆ. ನನ್ನ 2 ಮಕ್ಕಳು ಅಣ್ಣ ತಮ್ಮಂದ್ರಿಗಿಂತ ಫ್ರೆಂಡ್ಸ್ ಥರ ಇದ್ದಾರೆ ಸರ್. ಅಟ್ಲೀಸ್ಟ್ ದೊಡ್ಡ ಮಗನಿಗಾದರೂ ಹೇಳಬೇಕಿತ್ತು ನಾವು. ಸರಿ ಬಿಡಿ, ನೀವು ಕಂಪ್ಲೇಂಟಲ್ಲಿ ಎಲ್ಲ ಡೀಟೇಲ್ಸ್ನು ಕೊಟ್ಟಿದ್ದೀರಲ್ವಾ, ನಾವು ನಮ್ಮ ಕೆಲಸನ ಶುರು ಮಾಡ್ತೀವಿ. ಮಿಸ್ಟರ್ ಮೋಹನ್ ಸರ್. ಇವನ್ ಕಾಲ್ ಡೀಟೇಲ್ಸ್ನ ಆದಷ್ಟು ಬೇಗ ತರಿಸಿ. ಸರಿ ಸರ್. ಸರ್, ಪ್ರವೀಣ್ ಕಾಲ್ ಡೀಟೇಲ್ಸ್ ಬಂದಿದೆ. ಸೆಪ್ಟೆಂಬರ್ 8ಕ್ಕೆ ಅಂದ್ರೆ ಅವ್ನು ಕಾಣೆಯಾದ ರಾತ್ರಿ 10:20ಕ್ಕೆ ಅವ್ರ ಅಣ್ಣ ಪ್ರವೀಣ್ಗೆ ಕಾಲ್ ಮಾಡಿದ್ದಾನೆ ಸರ್. ಅದಾದ್ಮೇಲೆ ಲಾಸ್ಟ್ ಕಾಲ್ ಹೋಗಿರೋದು ಅವ್ನ ಕ್ಲೋಸ್ ಫ್ರೆಂಡ್ ಜಾನಿಗೆ. ಜಾನಿ ಮನೆ ಹತ್ರ ರಾತ್ರಿ 10:30ಗೆ ಪ್ರವೀಣ್ ಫೋನ್ ಸ್ವಿಚ್ ಆಫ್ ಆಗಿದೆ ಸರ್. ಆ ಜಾನಿನ ಸ್ಟೇಷನ್ ಕರೆಸ್ರಿ. ಫೋನ್ ಮಾಡಿದ್ದೀನಿ ಸರ್, ಇನ್ನು 10 ನಿಮಿಷದಲ್ಲಿ ಇರ್ತೀನಿ ಅಂತ ಹೇಳಿದ್ದಾನೆ. ಓಕೆ. ನವೀನ್, ಅಪ್ಪ, ಆಗಲೇ ಟ್ರೈನಿಂಗಲ್ಲಿದ್ದೆ, ಫೋನ್ ತೊಗೊಳಕ್ಕಾಗಿಲ್ಲ. ಅದಕ್ಕೆ ಈಗ ಲಂಚ್ ಬ್ರೇಕ್ ಇತ್ತು. ನಿನ್ನ ಗಂಟ್ಲಿಗೆ ಏನಾಯ್ತು? ಅದು ರಾತ್ರಿ ಫ್ರಿಜ್ಜಲ್ಲಿ ಇದ್ದಿದ್ದು ಮೊಸರು ತಿಂದ್ಬಿಟ್ಟೆ, ಗಂಟ್ಲು ಇಟ್ಕೊಂಡಿದ್ದೆ. ನಿಮ್ಮದು ಅಮ್ಮಂದು ಊಟ ಆಯ್ತಾ? ಅವನಿದ್ದಾಗ ಯಾವಾಗಲೂ ಬೈತಾ ಇದ್ದೆ, ಸರಿಯಾದ ಕೆಲಸ ಹುಡುಕೋ, ನಾಲಾಯಕು, ಕೆಟ್ಟ ಸಹವಾಸ ಅಂತ. ಈಗ ನೋಡು, ಅವನಿಲ್ಲದೆ ಮನೆ ಮನಸ್ಸು ಎಲ್ಲ ಬಿಕು ಅಂತ ಇದೆ. ಡೋಂಟ್ ವರಿ ಅಪ್ಪ, ಅವನು ಬಂದೇ ಬರ್ತಾನೆ. 2 ದಿನ ಆಯ್ತು ಕಣ. ನಿಮ್ಮಮ್ಮನೂ ತುಂಬ ಮಂಕಾಗ್ಬಿಟ್ಟಿದ್ದಾಳೆ. ನಾನು ಬಂದ್ಬಿಡ್ಲಪ್ಪ, ಟ್ರೈನಿಂಗ್ ನೆಕ್ಸ್ಟ್ ಟೈಮ್ ಅಟೆಂಡ್ ಮಾಡ್ತೀನಿ. ಚೇಚೆ, 2 ತಿಂಗಳಲ್ಲಿ ಇನ್ನು 1 ವಾರ ಬಾಕಿ ಇದೆ. ಈಗ ಯಾಕೆ ಬಿಟ್ಟು ಬರ್ತೀಯಾ? ನೀನು ಇಲ್ಲಿ ಬಂದಾದ್ರೂ ಏನು ಮಾಡೋಕ್ಕಾಗತ್ತೆ ಹೇಳು? ಪೊಲೀಸ್ನವರು ಹುಡುಕ್ತೀವಿ ಅಂತಿದ್ದಾರೆ, ನೋಡೋಣ ಬಿಡು. ಸರಿಯಪ್ಪ, ನೀವು ಅಮ್ಮ ಟೈಮ್ಗೆ ಊಟ ಮಾಡಿ ಮೆಡಿಸಿನ್ಸ್ ತಗೊಳ್ಳಿ, ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಸರಿಪ್ಪ. ಪ್ರವೀಣ್ ಎಷ್ಟು ವರ್ಷದಿಂದ ಪರಿಚಯ ನಿಮಗೆ? ನಾವೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್ ಸರ್. ಒಂದೇ ಸ್ಕೂಲು, ಒಂದೇ ಕಾಲೇಜ್.
ಓ ಚೈಲ್ಡ್ಹುಡ್ ಫ್ರೆಂಡ್ಸ್. ನಿನಗೂ ಹೇಳ್ದೆ ಇಲ್ಲೋದ ಅವನು? ಗೊತ್ತಿಲ್ಲ ಸರ್. ನೋಡೋ, ನಿನ್ನ ಟೈಮ್ ವೇಸ್ಟ್ ಆಗ್ತಿದೆಯೇನೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಟೈಮ್ನ ವೇಸ್ಟ್ ಮಾಡಬೇಡ. ಕಾಣೆ ಆಗಿದ್ದೀವಿ ಸರ್. ರಾತ್ರಿ ಪ್ರವೀಣ್ ನಿನಗೆ ಫೋನ್ ಮಾಡಿದ್ದ, ರಾತ್ರಿ 10:30ಕ್ಕೆ. ಅದಾಗಿ 10 ನಿಮಿಷಕ್ಕೆ ಅವನು ನಿನ್ನ ಮನೆ ಹತ್ರ ಬಂದಿದ್ದ. ಅಲ್ಲಿ ಅವನ ಫೋನು ಸ್ವಿಚ್ ಆಫ್ ಆಗಿತ್ತು. ಪ್ರವೀಣ್ ಕಣ್ಮರೆ ಆಗಿರೋದ್ರಲ್ಲಿ ನೀನು ಒಬ್ಬಂದೇ ಕೈವಾಡ ಇದೆಯಾ ಅಥವಾ ನೀನು ಆಪ್ತ ಮಿತ್ರ ಸಾಗರ್ದು ಕೈವಾಡ ಇದೆಯಾ? ಇಲ್ಲಿ ಬೆಳಕು ಜಾಸ್ತಿ ಇದೆ, ನಿನಗೆ ಮಾತಾಡೋದಕ್ಕೆ ಕಷ್ಟ ಆಗ್ತಾ ಇರ್ಬೋದು. ನಡಿ, ಕತ್ತಲ್ ರೂಮ್ ಕರ್ಕೊಂಡೋಗ್ತೀನಿ. ಅಲ್ಲಿ ಎಂಥ ಕಿಲಾಡಿಗಳಾದರೂ ಪಟಪಟ ಅಂತ ಭಯ ಬಿಟ್ಬಿಡ್ತಾರೆ. ಪ್ರವೀಣ್ ಫೋನ್ ಮಾಡಿದ್ದು ನಿಜ ಸರ್. ನನ್ನ ರೂಮ್ ಹತ್ರ ಬಂದಿದ್ದು ನಿಜ. ಅದು ದಮ್ಮಿದ್ಯಾ ಅಂತ ಫೋನ್ ಮಾಡ್ದ, ಬಾ ಅಂದೆ. ನನ್ನ ಫ್ರೆಂಡ್ ಸಾಗರ್ ಕೂಡ ಇದ್ದ. ಓನರ್ ಇಲ್ದಿರೋ ಟೈಮಲ್ಲಿ ನನ್ನ ರೂಮಲ್ಲಿ ನಾನು, ಸಾಗರ್, ಪ್ರವೀಣ್ ಪಾರ್ಟಿ ಮಾಡ್ತೀವಿ ಸರ್. ಪ್ರವೀಣ್ ಫೋನು ನಿನ್ನ ರೂಮ್ ಹತ್ರ ಸ್ವಿಚ್ ಆಫ್ ಆಗಿದ್ದು ಮತ್ತೆ ಆನೇ ಆಗಿಲ್ಲ. ಪ್ರವೀಣ್ ತುಂಬಾ ಆನ್ಲೈನ್ ವಿಡಿಯೋಸ್ ನೋಡ್ತಾ ಇರ್ತಾನೆ ಸರ್, ಗೇಮ್ಸ್ ಆಡ್ತಾ ಇರ್ತಾನೆ. ಸೊ ನನ್ನ ರೂಮ್ ಹತ್ರ ಬಂದಾಗ ಸ್ವಿಚ್ ಆಫ್ ಆಯ್ತು. ಚಾರ್ಜ್ ಮಾಡ್ಕೊ ಅಂದೆ, ಬೇಡ ಮನೆಗೆ ಹೋಗಿ ಮಾಡ್ಕೋತೀನಿ ಅಂದ ಸರ್. ರಾತ್ರಿ 11ಕ್ಕೆಲ್ಲ ವಾಪಸ್ ಮನೆಗೆ ಹೋಗ್ತೀನಿ ಅಂತ ಹೋದ ಸರ್. ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಅವನು ಯಾರ ಜೊತೆ ಆದ್ರೂ ಜಗಳ ಮಾಡ್ಕೊಂಡಿದ್ನಾ ಅಥವಾ ಬೇರೆ ಯಾರಾದ್ರೂ ಅವನಿಗೆ ಪ್ರಾಣ ಬೆದರಿಕೆ ಹಾಕಿದ್ರಾ? ಆ ಥರ ಎಲ್ಲ ಏನಿಲ್ಲ ಸರ್. ಆದರೆ ಅವತ್ತು ರಾತ್ರಿ ಪ್ರೀತಿಗೆ ಯಾರೋ ತೊಂದರೆ ಕೊಡ್ತಾ ಇದ್ದಾರೆ. ನೀನು ಟೆಲಿಕಾಂ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತೀಯಲ್ಲ, ಆ ನಂಬರ್ ಟ್ರೇಸ್ ಮಾಡಿಕೊಡು ಅಂತ ಅಂದ. ಅವ್ನು ಯಾರು ಅಂತ ತಿಳ್ಕೊಂಡು 4 ಹೊದಿತೀನಿ ಅಂದ ಸರ್. ಈ ಪ್ರೀತಿ ಅಂದ್ರೆ ಯಾರು? ಪ್ರವೀಣ್ ಅಣ್ಣ ನವೀನ್ ಜೊತೆ ಮದುವೆ ಆಗ್ತಿರೋ ಹುಡುಗಿ ಸರ್. ಪ್ರೀತಿಗೆ ಯಾರು ತೊಂದರೆ ಕೊಡ್ತಾ ಇದ್ರು? ಏನ್ ತೊಂದರೆ ಕೊಡ್ತಾ ಇದ್ರು? ಸರಿಯಾಗಿ ಗೊತ್ತಿಲ್ಲ ಸರ್. ನಂಗೆ ಗೊತ್ತಿರೋಷ್ಟೆಲ್ಲ ನಿಮ್ಗೆ ಹೇಳಿದ್ದೀನಿ. ನಿನ್ನ ಮಾತಿನ ಮೇಲೆ ನನಗೆ ನಂಬಿಕೆ ಬರ್ತಾ ಇಲ್ಲ. ಇಟ್ಸ್ ಆಲ್ ರೈಟ್, ನಾವು ಹೇಳಿ ಕಳಿಸಿದಾಗ ಮತ್ತೆ ನೀನು ಸ್ಟೇಷನ್ಗೆ ಬರಬೇಕಾಗುತ್ತೆ. ಹೊರಡೋ. ಹೇಳು ಪ್ರೀತಿ. ಪ್ರವೀಣ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ, ನನಗೂ ಬರೋಕ್ಕಾಗ್ತಿಲ್ಲ. ಮನೇಲಿ ಬೇರೆ ಅಪ್ಪ ಅಮ್ಮ ಟೆನ್ಷನ್ ಆಗಿದ್ದಾರೆ. ಯೋಚನೆ ಮಾಡಬೇಡ, ನಾನು ಹೋಗಿ ಅಂಕಲ್ ಆಂಟಿಗೆ ಸಮಾಧಾನ ಹೇಳ್ತೀನಿ. ಪ್ರವೀಣ್ ನಿನ್ಗೇನಾದರೂ ಫೋನ್ ಮಾಡಿದ್ನ ಅವತ್ತು ರಾತ್ರಿ? ಇಲ್ಲ, ಯಾಕೆ? ಪ್ರೀತಿಗೆ ಯಾರಾದರೂ ತೊಂದರೆ ಕೊಟ್ರೆ ಅವ್ರನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಿದ್ದ. ಯಾಕೋ ನಿನ್ನ ಬಗ್ಗೆ ತುಂಬ ಕಾಳಜಿ ಇತ್ತು ಅವನಿಗೆ. ಅಂದರೆ ಪ್ರವೀಣ್ ಕಾಣೆ ಆಗಕ್ಕೆ ನಾನೇ ಕಾರಣ ಆಗ್ಬಿಟ್ನಾ? ಗೊತ್ತಿಲ್ಲ. ಸರಿ ಬಿಡು, ಆಮೇಲೆ ಕಾಲ್ ಮಾಡ್ತೀನಿ. ನವೀನ್ಗೆ ವಿಷಯ ಹೇಳಬೇಕಾ? 1 ವರ್ಷ ಹಿಂದೆ ನಡೆದಿದ್ದದು. ಆದರೂ ನನ್ನ ಮದುವೆ ಆಗೋದು ನವೀನೇ. ಅವನಿಂದ ಈ ವಿಷಯ ಮುಚ್ಚಿಡೋದು ಸರಿ ಇರಲ್ಲ. ಆದರೆ ಇಷ್ಟು ದಿನ ಯಾಕೆ ಹೇಳಲಿಲ್ಲ ಅಂತ ಕೇಳಿದ್ರೆ, ಈ ವಿಷಯ ಗೊತ್ತಾಗಿ ಮದುವೆ ಬೇಡ ಅಂದ್ಬಿಟ್ರೆ, ಈ ವಿಷಯ ಈಗ ಕೆತ್ಕೋದ್ ಬೇಡ.